ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಇಡಗುಂಜಿಯ ವಿನಾಯಕ ದೇವಾಲಯವು ಹೊನ್ನಾವರ ತಾಲೂಕಿನ ಪ್ರಮುಖ ಆಕರ್ಷಣೆಯ ಸ್ಥಳವಾಗಿದೆ. ಇಡಗುಂಜಿ ವಿನಾಯಕ ದೇವಾಲಯದ ಇತಿಹಾಸ, ದೇವಾಲಯದ ಮಹತ್ವ, ವಿಗ್ರಹದ ವಿಶೇಷತೆ, ದರ್ಶನದ ಸಮಯ ಮತ್ತು ವಿಶೇಷ ಸೇವೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದೇ ಇಲ್ಲಿನ ವಿನಾಯಕ ದೇವಾಲಯದ ಮೂಲಕ. ಈ ವಿನಾಯಕ ದೇವಾಲಯವು ಇಡಗುಂಜಿಯ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ 10 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಈ ದೇವಾಲಯವು ದೇಶ ವಿದೇಶಗಳಲ್ಲೂ ತನ್ನದೇ ಆದಂತಹ ಖ್ಯಾತಿಯನ್ನು ಹೊಂದಿದೆ. ಸುಮಾರು 1500 ವರ್ಷಗಳಿಗೂ ಅಧಿಕ ಇತಿಹಾಸವನ್ನ ಹೊಂದಿರುವಂತಹ ಇಡಗುಂಜಿಯ ಈ ಪುರಾತನ ಗಣಪತಿ ದೇವಾಲಯವು ಕರಾವಳಿ ಭಾಗದ ಪ್ರಮುಖ ಆಕರ್ಷಣೀಯ ತಾಣಗಳಲ್ಲಿ ಒಂದಾಗಿದೆ. ಈ ಸ್ಥಳವು ತನ್ನ ಸುಂದರವಾದ ಗಣಪತಿಯ ವಿಗ್ರಹದಿಂದಾಗಿ ತನ್ನದೇ ಆದಂತಹ ಹೆಸರನ್ನ ಗಳಿಸಿಕೊಂಡಿದೆ. ಇಡಗುಂಜಿ ಎನ್ನುವ ಪದವು ಎಡಕುಂಜ ಎನ್ನುವ ಪದದಿಂದ ಬಂದಿದ್ದು, ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನ ಸ್ಕಂದ ಪುರಾಣದಲ್ಲಿ ಬರುವಂತಹ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ. ಎಡ ಅಂದರೆ ಎಡಕ್ಕೆ ಮತ್ತು ಕುಂಜ ಎಂದರೆ ಉದ್ಯಾನ ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ. ಶರಾವತಿ ನದಿಯ ಎಡದಡದಲ್ಲಿ ಈ ಸ್ಥಳವು ಇರುವುದರಿಂದ ಇದನ್ನ ಇಡಗುಂಜಿ ಎಂದು ಕರೆಯಲಾಗಿದೆ. ಈ ದೇವಾಲಯವು ಗುಣವಂತೇಶ್ವರ ಮತ್ತು ಮುರುಡೇಶ್ವರದ ಮಧ್ಯದಲ್ಲಿದೆ. ಇಡಗುಂಜಿ ದೇವಾಲಯವು ತನ್ನ ಶಕ್ತಿಯಿಂದ ಪ್ರಸಾರವನ್ನ ಪಡೆದುಕೊಂಡಷ್ಟೇ ವಿಸ್ತಾರದಲ್ಲೂ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಈ ದೇವಾಲಯದ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಕಪ್ಪು ಶಿಲೆಯಿಂದ ಮಾಡಿದಂತಹ ಗಣೇಶನ ವಿಗ್ರಹವು ನಿಂತ ಭಂಗಿಯಲ್ಲಿದೆ. ಈ ರೀತಿ ನಿಂತ ಭಂಗಿಯಲ್ಲಿ ಇರುವಂತಹ ಗಣೇಶನ ವಿಗ್ರಹವು ನೋಡಲು ಸಿಗುವುದು ನಮಗೆ ಬಲು ಅಪರೂಪ. ಇಲ್ಲಿನ ಗಣಪತಿ ವಿಗ್ರಹವನ್ನ ಮಾತೋಬಾರ ಶ್ರೀ ವಿನಾಯಕ ದೇವರು ಎಂದು ಕರೀತಾರೆ. ಇಲ್ಲಿನ ದೇವರ ಮೂರ್ತಿಯು ದ್ವಿಭುಜ ಭಂಗಿಯಲ್ಲಿದೆ, ಅಂದರೆ 2 ಕೈಗಳನ್ನ ಅಥವಾ ಭುಜಗಳನ್ನ ಹೊಂದಿದೆ. ಮೂರ್ತಿಯ ಬಲ ಕೈಯಲ್ಲಿ ಕಮಲದ ಹೂ ಮತ್ತು ಎಡ ಕೈಯಲ್ಲಿ ಮೋದಕವನ್ನ ಹಿಡಿದು ಗಣೇಶನು ನಿಂತಿದ್ದಾನೆ. ಇಲ್ಲಿ ನಾವು ಗಣೇಶನ ವಾಹನವಾದ ಮೂಷಿಕನನ್ನ ನೋಡಲು ಸಾಧ್ಯ ಆಗೋದಿಲ್ಲ. ಇಲ್ಲಿ ಗಣಪತಿ ದೇವರಿಗೆ ನೈವೇದ್ಯವಾಗಿ ಪಂಚಖಾದ್ಯವನ್ನ ತಯಾರಿಸ್ತಾರೆ. ಇದು ಈ ದೇವಾಲಯದ ವಿಶೇಷ ಪ್ರಸಾದವಾಗಿದೆ. ಸ್ನೇಹಿತರೆ, ಈಗ ನಾವು ಈ ದೇವಾಲಯದ ಇತಿಹಾಸವನ್ನ ತಿಳಿದುಕೊಳ್ಳೋಣ. ಪೌರಾಣಿಕ ಕಥೆಯ ಪ್ರಕಾರ ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾನ್ ಸಂತರು ಬದರಿಕಾಶ್ರಮದಲ್ಲಿ ಸುತ ಪೌರಾಣಿಕರನ್ನ ಪ್ರಾರ್ಥಿಸ್ತಾ ಇರ್ತಾರೆ. ಶ್ರೀಕೃಷ್ಣನು ಕಲಿಯುಗದಲ್ಲಿ ಮುಂಬರುವ ದೋಷಗಳನ್ನ ತೊಡೆದು ಹಾಕಲು ಸೂಚಿಸಿರ್ತಾನೆ. ದೈವಿಕ ಸಂತ ವಾಲಕಿಲ್ಯ ಕುಂಜನವನದ ಮಹತ್ವವನ್ನ ನಿರೂಪಿಸಲು ಪ್ರಾರಂಭಿಸ್ತಾನೆ. ವಾಲಕಿಲ್ಯನು ಇತರ ಸಂತರೊಂದಿಗೆ ಕಾಡಿನಲ್ಲಿ ಯಾಗಗಳನ್ನ ಮಾಡ್ತಾ ಇರ್ತಾನೆ. ಈ ಯಾಗಗಳನ್ನ ಮಾಡುವಾಗ ಅವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇದರಿಂದ ಉದ್ರೇಕಗೊಂಡಂತಹ ವಾಲಕಿಲ್ಯನು ಶ್ರೀಕೃಷ್ಣನನ್ನ ಪ್ರಾರ್ಥಿಸಲು ಪ್ರಾರಂಭಿಸ್ತಾನೆ. ಇದೇ ಸಮಯದಲ್ಲಿ ಉದಾತ್ತ ಸಂತರಾದ ನಾರದರು ವಾಲಕಿಲ್ಯನನ್ನ ನೋಡಲು ಭೂಲೋಕಕ್ಕೆ ಬರ್ತಾರೆ. ವಾಲಕಿಲ್ಯನು ತನ್ನ ಕಷ್ಟದ ಪರಿಸ್ಥಿತಿಯನ್ನ ದೈವಿಕ ಸಂತರಿಗೆ ವಿವರಿಸ್ತಾನೆ ಮತ್ತು ಅವನ ದಾರಿಯಲ್ಲಿ ಬರುತ್ತಿದ್ದಂತಹ ಅಡೆತಡೆಗಳನ್ನ ಎದುರಿಸಲು ಪರಿಹಾರವನ್ನ ಸೂಚಿಸುವಂತೆ ವಿನಂತಿಸಿಕೊಳ್ತಾನೆ. ಆಗ ನಾರದರು, ನಿನ್ನ ಯಾಗಕ್ಕೆ ಯಾವುದೇ ತೊಂದರೆಗಳು ಬರಬಾರದು ಎಂದರೆ ಯಾಗವನ್ನ ಆರಂಭಿಸುವ ಮುನ್ನ ವಿಘ್ನ ನಿವಾರಕನಾದ ಗಣೇಶನನ್ನ ಪ್ರಾರ್ಥನೆ ಮಾಡು ಎಂದು ಸಲಹೆಯನ್ನ ಕೊಡ್ತಾರೆ. ಇದರ ಜೊತೆಗೆ ವಾಲಕಿಲ್ಯನು ನಾರದರನ್ನ ಪೂಜಿಸಲು ಒಂದು ಸೂಕ್ತವಾದಂತಹ ಸ್ಥಳವನ್ನ ತೋರಿಸಲು ಕೇಳಿಕೊಳ್ತಾನೆ. ನಾರದರು ವಾಲಕಿಲ್ಯ ಮತ್ತು ಇತರ ಸಂತರೊಂದಿಗೆ ಸೂಕ್ತವಾದ ಸ್ಥಳವನ್ನ ಹುಡುಕಲು ಪಶ್ಚಿಮದ ಕಡೆಗೆ ಬರ್ತಾರೆ. ಅವರು ಶರಾವತಿ ನದಿಯನ್ನ ದಾಟ್ತಾರೆ. ಈ ಸ್ಥಳವು ಹೆಚ್ಚು ಆಕರ್ಷಿತವಾಗಿತ್ತು. ನಾರದರು ಶರಾವತಿಯ ಎಡಭಾಗದಲ್ಲಿ ಕೆಲ ಮೈಲಿಗಳ ದೂರದಲ್ಲಿ ಒಂದು ನಿಖರವಾದಂತಹ ಸ್ಥಳವನ್ನ ಗುರುತಿಸ್ತಾರೆ. ಆ ಸ್ಥಳಕ್ಕೆ ಕುಂಜರಣ್ಯ ಎಂದು ಹೆಸರಿಡ್ತಾರೆ. ಈ ಸ್ಥಳದ ಮಹತ್ವವನ್ನ ಹೇಳುತ್ತಾ ನಾರದರು, ಈ ಹಿಂದೆ ದೈತ್ಯ ರಾಕ್ಷಸರ ಸಂಹಾರಕ್ಕೆ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇಲ್ಲಿ ಭೇಟಿಯನ್ನು
ಭೂಮಿಯನ್ನ ನೀಡಿದ್ದರು ಎನ್ನುವುದರ ಬಗ್ಗೆ ಅವರಿಗೆ ತಿಳಿಸ್ತಾರೆ. ತ್ರಿಮೂರ್ತಿಗಳು ಇಲ್ಲಿ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಎನ್ನುವಂತಹ ಸರೋವರಗಳನ್ನು ಸಹ ರಚಿಸಿದ್ದರು. ಈ ಸ್ಥಳವು ನಿಜಕ್ಕೂ ಆಧ್ಯಾತ್ಮಿಕ ಸ್ಫೂರ್ತಿಧಾಮವಾಗಿದೆ ಎಂದು ವಿವರಿಸ್ತಾರೆ. ನಂತರ ನಾರದರು ಸಂತರ ಸಹಾಯದಿಂದ ದೇವತೀರ್ಥ ಎಂಬ ಹೆಸರಿನ ಮತ್ತೊಂದು ಸರೋವರವನ್ನ ನಿರ್ಮಿಸ್ತಾರೆ. ನಂತರ ಅವರು ಇಲ್ಲಿಗೆ ಗಣಪತಿಯೊಂದಿಗೆ ಇತರೆ ದೇವರುಗಳನ್ನ ಕರೆತರಲು ಮುಂದಾಗ್ತಾರೆ. ಸಂತರು ಕುಂಜರಣ್ಯದಲ್ಲಿ ಕೈಗೊಳ್ಳುತ್ತಿರುವಂತಹ ಪೂಜೆಯಲ್ಲಿ ಪಾಲ್ಗೊಳ್ಳಲು ನಾರದರು ತ್ರಿಮೂರ್ತಿಗಳನ್ನ ಸಂಪರ್ಕಿಸುತ್ತಾರೆ. ಅಡೆತಡೆಗಳ ನಿವಾರಣೆಗಾಗಿ ಗಣೇಶನನ್ನ ಸಂತರ ಬಳಿಗೆ ಕಳಿಸಲು ಪಾರ್ವತಿ ದೇವಿಯನ್ನ ನಾರದರು ವಿನಂತಿಸಿಕೊಳ್ತಾರೆ. ನಂತರ ಗಣಪತಿಯು ಸೇರಿದಂತೆ ಇನ್ನುಳಿದ ದೇವರುಗಳು ಪೂಜೆಗೆ ಬಂದು ಕುಳಿತುಕೊಳ್ತಾರೆ. ಮಹಾನ್ ಸಂತರು ಮತ್ತು ಸ್ವರ್ಗೀಯರು ಗಣಪತಿಯನ್ನ ಸ್ತುತಿಸಿ ಸ್ತೋತ್ರಗಳನ್ನ ಪಠಿಸ್ತಾರೆ. ಭವ್ಯವಾದಂತಹ ಪೋಷಾಕನ್ನ ತೊಟ್ಟಿದ್ದ ಗಣಪತಿಯು ತನ್ನ ಒಂದು ಕೈಯಲ್ಲಿ ಮೋದಕ, ಇನ್ನೊಂದು ಕೈಯಲ್ಲಿ ಪದ್ಮವನ್ನ ಹಿಡಿದಿರ್ತಾರೆ. ಸಂತರು ತನ್ನ ಮೇಲೆ ತೋರಿಸಿದಂತಹ ಅಪಾರವಾದ ಭಕ್ತಿಯಿಂದ ಸಂತುಷ್ಟನಾದಂತಹ ಗಣಪತಿಯು ತನ್ನ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುತ್ತೇನೆಂದು ವ್ಯಕ್ತಪಡಿಸುತ್ತಾನೆ. ತದನಂತರ ಇತರೆ ದೇವರುಗಳನ್ನ ತಮ್ಮ ಮೂಲ ಸ್ಥಳಗಳಿಗೆ ಹೋಗಲು ಮನವಿಯನ್ನ ಮಾಡಿಕೊಳ್ತಾರೆ. ದೇವರುಗಳು ತಮ್ಮ ಸರ್ವಜ್ಞ ಶಕ್ತಿಯ ಒಂದು ಭಾಗವನ್ನ ಅಲ್ಲಿ ಸುತ್ತುವರಿದಿರುವ ವಿವಿಧ ಸರೋವರಗಳಿಗೆ ಬಿಡುವಂತೆ ಸೂಚಿಸುತ್ತಾರೆ. ಈ ಪುರಾಣದ ಪ್ರಕಾರ ಗಣಪತಿಯು ಈಗ ಇಡಗುಂಜಿಯಲ್ಲಿ ನೆಲೆಸಿದ್ದಾನೆ. ಇಂದಿಗೂ ಸಹ ಗಣೇಶ ತನ್ನನ್ನು ಬೇಡಿ ಬಂದಂತಹ ಭಕ್ತರ ಕೈ ಬಿಡಲಾರ ಎನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಗಣೇಶನಿಗೆ ದಿನನಿತ್ಯದ ಪೂಜೆಯೊಂದಿಗೆ ವಿಶೇಷ ಸೇವೆಯನ್ನ ಕೂಡ ನೆರವೇರಿಸಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ತುಲಾಭಾರ, ಗಣಹೋಮ, ರಂಗಪೂಜೆ, ಮೂಢ ಗಣಪತಿ ಪೂಜೆ, ಸತ್ಯನಾರಾಯಣ ಪೂಜೆ, ಸತ್ಯ ಗಣಪತಿ ಪೂಜೆ, ವಿನಾಯಕ ಶಾಂತಿ ಮುಂತಾದ ಸೇವೆಗಳನ್ನ ಇಲ್ಲಿ ಭಕ್ತಾದಿಗಳು ಮಾಡಿಸಬಹುದು. ಭಕ್ತಾದಿಗಳು ವಿನಾಯಕನ ದರ್ಶನವನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಮಾಡಬಹುದು. ನಂತರ ಮಧ್ಯಾಹ್ನದ ಮೇಲೆ 3 ರಿಂದ 8:30 ವಿನಾಯಕನ ದರ್ಶನವನ್ನ ಪಡೆಯಲು ಅವಕಾಶವಿದೆ. ದೇವರ ಅಭಿಷೇಕದ ಸಮಯ ಬೆಳಗ್ಗೆ 6 ರಿಂದ 11 ಗಂಟೆಯ ತನಕ ನಡೆಯುತ್ತದೆ. ಮಹಾಭಿಷೇಕ ರಾತ್ರಿ 7 ಗಂಟೆಗೆ ನಡೆಯುತ್ತದೆ. ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸವನ್ನ ಕೈಗೊಂಡರೆ ಒಮ್ಮೆ ಈ ದೇವಾಲಯಕ್ಕೆ ನಿಮ್ಮ ಭೇಟಿಯನ್ನ ನೀಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.